ಆದ್ರೆ ಇದು ಇತಿಹಾಸದಲ್ಲೇ ಮತ್ತೆ ಮೊದಲನೇ ಒಂದು ರ್ಯಾಲಿ ಅನ್ಬೋದು. ಒಂದು ಸರ್ಕಾರದ ಮಾಜಿ ಮಂತ್ರಿಗಳು, ಸರ್ಕಾರದ ಮಾಜಿ MLA ಅವರು ಕೂಡ ಈ ಒಂದು ರೈತರ ಹೋರಾಟದಲ್ಲಿ ಬಂದಿದ್ದಾರೆ. ಹಾಗೂ ಈ ಪ್ರೆಸೆಂಟ್ ಶಾಸಕರು ಕೂಡ ಬಂದಿದ್ದಾರೆ. ಕೇವಲ ಒಬ್ಬ ರೈತನಾಗಿ ಬರಬೇಕು ಹೊರತು ನೀವು ಒಂದು ಪಕ್ಷದ ನಾಯಕನಾಗಿ ಯಾರು ಬರಬಾರ್ದು. ಹಿಂದಕ್ಕೆ ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರ ಇದ್ದಾಗ ಅಮಿತ್ ಶಾ ಅವ್ರೇನು ಹೇಳಿದ್ರು, ಇಲ್ಲ ಇವರು ಬದಲೇಶ್ವರ ಕಲ್ಯಾಣ ಮಂಟಪದಾಗ ನಾನು ಬಿಜೆಪಿ ಗೌರ್ಮೆಂಟ್ ಬಂದ್ರೆ 150 ಕೋಟಿ ರೂಪಾಯಿ ನಾನು BSK ಶುಗರ್ ಫ್ಯಾಕ್ಟ್ರಿ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ಹೋದ್ರು ರೊಕ್ಕ? ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿಂತ ಮೊದಲು ಅವರು ಬಂದು ಘೋಷಣೆ ಮಾಡಿದ್ರು, ನಾವು 100 ಕೋಟಿ ಕೊಡ್ತೀನಿ ಅಂತೇಳಿ. ಎಲ್ಲಿ ಹೋದ್ರು ರೊಕ್ಕ? ಕಾಂಗ್ರೆಸ್ದವರು ಸಿದ್ದರಾಮಯ್ಯ ಸಾಹೇಬರು CM ಆಗಿ ಇಷ್ಟು ದಿನ ಆಯಿತು, ಇನ್ನು ಇಲ್ಲಿವರೆಗೂ ಫ್ಯಾಕ್ಟ್ರಿ ಚಾಲೂ ಮಾಡಿಲ್ಲ. ಇದು ಯಾರು ಕಾಂಗ್ರೆಸ್ದವ್ರು ಹೊರ್ತಿಲ್ಲ, BJPದವ್ರು ಹೊರ್ತಿಲ್ಲ, ಎಲ್ಲರೂ ಇದು ಒಂದು ನಾಣ್ಯ ಎರಡು ಮುಖ. ನಾಳಿನ ದಿವಸ ಕರ್ನಾಟಕದಲ್ಲಿ ಒಂದು ವೇಳೆ ಆಮ್ ಆದ್ಮಿ ಪಕ್ಷ ಬಂದರು, ಅವರು ಇದು ಮಾಡಿಲ್ಲ ಅಂದ್ರೆ ಅವ್ರದ್ದು ತಪ್ಪೆ. ಇವತ್ತು ಆ ಫ್ಯಾಕ್ಟ್ರಿ ಒಂದು ಸಮಯದ ಮುಳುಗೋ ಸಮಯ ಉಳಿಸಿದ ಏಕೈಕ ವ್ಯಕ್ತಿ ಯಾರಾದರೂ ನಾಯಕರಿದ್ರೆ ಅದು ಮಾನ್ಯ ಮೆಹರಾಜುದ್ದೀನ್ ಪಟೇಲ್. ಅವ್ರು ಸತ್ತು ಸ್ವರ್ಗದಾಗ ನೆನೆಸ್ಬೇಕಾಗ್ತದೆ. ನಾವು ರೈತರ ಒಂದು ಕಬ್ಬಿನ ಬೆಲೆ ನಿಗದಿತ ಪ್ರಯುಕ್ತ ಇವತ್ತೇನೊಂದು ಹೋರಾಟನ ನಾವೆಲ್ಲ ಮಾಡ್ತಾ ಇದ್ದೀವಿ. ಎಲ್ಲ ರೈತ ಸಂಘದ ಮುಖಂಡರು ಹಾಗೂ ಎಲ್ಲ ಪಕ್ಷದ ಒಂದು ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಏನು ಬಂದಿದಾರ, ಬಹಳಷ್ಟೊಂದು ಖುಷಿಕರ ದಿನ ಇದೆ. ಆದರೆ ಇದು ಇತಿಹಾಸದಲ್ಲೇ ಮೊದಲನೇ ಒಂದು ರ್ಯಾಲಿ ಅನ್ಬೋದು. ಒಂದು ಸರ್ಕಾರದ ಮಾಜಿ ಮಂತ್ರಿಗಳು, ಸರ್ಕಾರದ ಮಾಜಿ MLA ಅವರು ಕೂಡ ಈ ಒಂದು ರೈತರ ಹೋರಾಟದಲ್ಲಿ ಬಂದಿದ್ದಾರೆ. ಹಾಗೂ ಈ ಪ್ರೆಸೆಂಟ್ ಶಾಸಕರು ಕೂಡ ಬಂದಿದ್ದಾರೆ. ಆದರೆ ಒಂದು ನಾವೆಲ್ಲರೂ ಹೇಳೋದೇನೆಂದರೆ, ನೀವು ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಮಾಜಿ MLAಗಳು, ಮಾಜಿ ಮಂತ್ರಿಗಳು, ನೀವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ ಒಬ್ಬ ರೈತನಾಗಿ ಬರಬೇಕು ಹೊರತು ನೀವು ಒಂದು ಪಕ್ಷದ ನಾಯಕನಾಗಿ ಯಾರು ಬರಬಾರ್ದು. ಯಾಕಂದರೆ ಇದು ಒಂದು ರೈತರ ಕಾರ್ಯಕ್ರಮ. ಇಲ್ಲಿ ನಾನಾದ್ರೂ ನಾನು ಬ್ಯಾಂಕ್ ರೆಡ್ಡಿ ಆಮ್ ಆದ್ಮಿ ಪಕ್ಷದ ಮುಖಂಡನಾಗಿ ಬಂದಿಲ್ಲ. ನಾನೊಬ್ಬ ಬ್ಯಾಂಕ್ ರೆಡ್ಡಿ ಹುಮನಾಬಾದ್ ಒಬ್ಬ ಪ್ರದೀಪರ ರೈತನಾಗನ ಬಂದಿದ್ದೀನಿ. ಯಾಕಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ, ಓಪನ್ ಆಗಿ ರಾಜಕೀಯ ನಡೀತಾ ಇದೆ. ನಾವು ರಾಜಕೀಯನ ಬಿಟ್ಟು ನಾವು ರೈತರ ಸಲುವಾಗಿ ಹೋರಾಟ ಮಾಡಿದಾಗ ಮಾತ್ರ ಸಾಧ್ಯ ಇದೆ. ಇಲ್ಲದೆ ನಾವು ಈ ಜಯವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ರೈತರಿಗೆ ಒಂದು ಟನ್ನಿಗೆ 3500 ಬೆಂಬಲ ಬೆಲೆ ಸಿಗ್ಲಕ್ಕ ಸಾಧ್ಯ ಇಲ್ಲ. ಹಾಗೂ ಕಬ್ಬಿನ ಒಂದು ದುಡ್ಡನ್ನು ಇವ್ರು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಾನೆಲ್ಲ ಹುಮ್ನಾಬಾದ್ ಪಟ್ಟಣದ ಎಲ್ಲ ರೈತರ ಪರವಾಗಿ ನಾನು ವಿನಂತಿ ಮಾಡ್ತೀನಿ, ನೀವು ರಾಜಕೀಯ ಮಾಡಬೇಡ್ರಿ ದಯಮಾಡಿ. ಇದರಲ್ಲಿ ತಾವೆಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿಮ್ಮ ಬೆಂಬಲಿಗರನ್ನ ಮುಂದೆ ಹಾಕೊಂಡು ನೀವು ಇವತ್ತು ರಾಜಕೀಯ ಮಾಡೋದು, ಗಾಡಿ ಮೇಲೆ ಕುಂತು ಬರೋದು ಇದು ಅಲ್ಲ. ಇದು ಇವತ್ತು ನಾನೇ ಒಂದು ಗಾಡಿ ಮೇಲೆ ಕುಂತು ಬಂದ್ರೆ ಏನಂದ್ರೆ ನಾನು ಲೀಡರ್ ಆಗ್ತೀನಿ, ಎಲ್ಲೋ ಕಾರ್ಯಕರ್ತ ಆಗ್ತಾರೆ. ನಾನು ಲೀಡರ್ ಇಲ್ಲ. ನಾನು ಒಬ್ಬ ಈ ರ್ಯಾಲಿ ಒಳಗೆ ಏನಂದ್ರೆ ಒಬ್ಬ ಸಾಮಾನ್ಯ ರೈತ. ಹಾಗಾಗಿ ಬಂದಾಗ ಮಾತ್ರ ನಡೀತದೆ. ಅಲ್ಲಿವರೆಗೂ ನಾವೆಲ್ಲರೂ ನಮ್ಮ ಪಕ್ಷಗಳು, ನಮ್ಮ ಜಾತಿಗಳು, ನಮ್ಮ ಮನೆಗಳು ಬಿಟ್ಟು ಇಲ್ಲಿ ಕೇವಲ ರೈತನಾಗಿ ಬಂದಾಗ ಮಾತ್ರ ಈ ಒಂದು ಈ ಒಂದು ನಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ವಿನಃ ಬೇರೆ ಇದರಲ್ಲಿ ಸಿಗಲ್ಲ ಅಂತೇಳಿ ಇವತ್ತು ನಾನು JKTV ಮುಖಾಂತರ ತಮ್ಮೆಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. BSSK ಕಾರ್ಖಾನೆ ಕೂಡ ರೈತರ ಪರವಾಗಿದೆ, ಅದಕ್ಕೆ ಈ ಮಟ್ಟ ಹೋರಾಟ ಆಗ್ತಾ ಇಲ್ಲ ಅಂತ. BSSK ಹೋರಾಟ ಆಗ್ಲಕ್ಕ ಅದರಲ್ಲಿ BJP ಅವರು ಇನ್ವಾಲ್ವ್ ಅದಾರ, ಕಾಂಗ್ರೆಸ್ದವರು ಇನ್ವಾಲ್ವ್ ಅದಾರ. ಹಿಂದಕ್ಕೆ BJP ಸರ್ಕಾರ ಇತ್ತು. BJP ಸರ್ಕಾರ ಇದ್ದಾಗ ಅಮಿತ್ ಶಾ ಅವ್ರೇನು ಹೇಳಿದ್ರು, ಇಲ್ಲ ಇವರು ಬದಲೇಶ್ವರ ಕಲ್ಯಾಣ ಮಂಟಪದಾಗ ನಾನು BJP ಗೌರ್ಮೆಂಟ್ ಬಂದರೆ 150 ಕೋಟಿ ರೂಪಾಯಿ ನಾನು BSK ಶುಗರ್ ಫ್ಯಾಕ್ಟ್ರಿ ಕೊಡ್ತೀನಿ ಅಂತ ಹೇಳಿದರು. ಎಲ್ಲಿ ಹೋದ್ರು ರೊಕ್ಕ? ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿಂತ ಮೊದಲು ಅವರು ಬಂದು ಘೋಷಣೆ ಮಾಡಿದರು, ನಾವು 100 ಕೋಟಿ ಕೊಡ್ತೀನಿ ಅಂತೇಳಿ. ಎಲ್ಲಿ ಹೋದ್ರು ರೊಕ್ಕ? ಕಾಂಗ್ರೆಸ್ದವರು ಸಿದ್ದರಾಮಯ್ಯ ಸಾಹೇಬರು CM ಆಗಿ ಇಷ್ಟು ದಿನ ಆಯಿತು, ಇನ್ನು ಇಲ್ಲಿವರೆಗೂ ಫ್ಯಾಕ್ಟ್ರಿ ಚಾಲೂ ಮಾಡಿಲ್ಲ. ಇದು ಯಾರು ಕಾಂಗ್ರೆಸ್ದವ್ರು ಹೊರ್ತಿಲ್ಲ, BJPದವ್ರು ಹೊರ್ತಿಲ್ಲ, ಎಲ್ಲರೂ ಇರು ಒಂದು ನಾಣ್ಯ ಎರಡು ಮುಖ. ನಾಳಿನ ದಿವಸ ಕರ್ನಾಟಕದಲ್ಲಿ ಒಂದು ವೇಳೆ ಆಮ್ ಆದ್ಮಿ ಪಕ್ಷ ಬಂದರು, ಅವರು ಇದು ಮಾಡಿಲ್ಲ ಅಂದ್ರೆ ಅವ್ರದ್ದು ತಪ್ಪೆ. ನಾನು ಮಾಡಿದ್ರು ತಪ್ಪೆ. ಇವರೆಲ್ಲ ಏನಿಲ್ಲ ಸರ್. BSSK ಶುಗರ್ ಫ್ಯಾಕ್ಟ್ರಿ ಮೇಲೆ ಎಷ್ಟು ಫ್ಯಾಕ್ಟ್ರಿ ಹುಟ್ಟಿದು ಬೀದರ್ ಜಿಲ್ಲೆ ಒಳಗೆ ತಾವು ತಿಳ್ಕೊರಿ. ಯಾರ್ದವ ಎಲ್ಲ ಫ್ಯಾಕ್ಟ್ರಿಗಳು? ಎಲ್ಲ ಆ ಫ್ಯಾಕ್ಟ್ರಿದ ಅಧ್ಯಕ್ಷ ಆದವರು, ಉಪಾಧ್ಯಕ್ಷ ಆದವರು, ಆ ಫ್ಯಾಕ್ಟ್ರಿದಾಗ ಯಾರ್ಯಾರು ಆಡಳಿತ ಮಾಡ್ಯಾರ ಅವರೇ ಫ್ಯಾಕ್ಟ್ರಿ ಒಳಗೆ ಕೂತಾರೆ. ಇವತ್ತು ಆ ಫ್ಯಾಕ್ಟ್ರಿ ಒಂದು ಸಮಯದ ಮುಳುಗೋ ಸಮಯ ಉಳಿಸಿದ ಏಕೈಕ ವ್ಯಕ್ತಿ ಯಾರಾದರೂ ನಾಯಕರಿದ್ರೆ ಅದು ಮಾನ್ಯ ಮೆಹರಾಜುದ್ದೀನ್ ಪಟೇಲ್. ಅವ್ರು ಸತ್ತು ಸ್ವರ್ಗದಾಗ ನೆನೆಸ್ಬೇಕಾಗ್ತದೆ ನಾವು. ಯಾಕಂದ್ರೆ ಇವರೆಲ್ಲ ಒಂದು ರಾಜಕೀಯ ಗಿಮಿಕ್ ಅದ ಇದೆಯಲ್ಲ, ಇವರೆಲ್ಲರೂ ಒಂದೇ ಯಾರು ಬೇರೆ ಇಲ್ಲ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820.
ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.